ನೀವು ನಮ್ಗೆ ಹೇಳಿದ್ರೆ ನಾವು ನಮ್ಗೆ ತೊಂದರೆ ಆಗ್ತಾ ಇದೆ ಸರ್, ಇದಕ್ಕೆ ಸೊಲ್ಯೂಷನ್ ಇಂಟಿಮೇಷನ್ ಕೊಟ್ಟಿದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಬಂದು ನಾವು ಅದನ್ನ ಕನ್ಸಲ್ಟ್ ಸಂಬಂಧಪಟ್ಟವ್ರಿಗೆ ಮಾತಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನೋಡ್ರಿ ರೇವಂತ್ ಸಿದ್ದು ಅವರು ನಾನು ಹೇಳಿದೆ ಸರ್, ನಾನು ನೀವೇ ಬಂದು ಸ್ಪಾಟ್ ಇದೇ ರೀತಿ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ರು. ಕಾನೂನನ್ನು ಕೈಗೆ ತಗೊಳ್ಳೋದು ತಪ್ಪಿದೆ. ಇದು ಕಾನೂನು ಪ್ರಕಾರ ಕಾನೂನು ಕೈ ತಗೊಳ್ಳೋದು ಇದು ಇಷ್ಟು ನಾವೇನ್ ಅಡ್ವಾನ್ಸ್ ರೋಡ್ ಮೇಲೆ ಕುಂತಿದ್ದೆವು. ಈಗ ಮುಂದಿನ ಫ್ಯೂಚರ್ ಎಲ್ಲ ಅವ್ರು ಬರಸ್ತಾನೆ ಹೇಳಲ್ಲ ಸರ್, ಅದ್ರ ಮೇಲೆ ಏನಾಗುತ್ತೆ ನೀವು ಮಾತಾಡಿ, ನಮ್ಮ ಪರವಾಗಿ ನೀವೇ ಮಾತಾಡ್ತೀವಿ. ಮೊದಲನೇದಾಗಿ ನಾವೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ ನಮ್ಮ ಬೇಡಿಕೆಗೆ ಅನುಗುಣವಾಗಿ ನಮ್ಮೆಲ್ಲ ಬೇಡಿಕೆಗಳನ್ನು ಅವ್ರು ಮುಂದೆ ಮಂಡನೆ ಮಾಡಿದೆವು. ಒಂದು ವಿಶೇಷವಾಗಿ ಸುಲ್ತಾನ್ಬಾದ್ ವಾಡಿ ಮತ್ತು ಸಿಕಿಂದ್ರಾಬಾದ್ ವಾಡಿ ಗ್ರಾಮಗಳಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಹೆಚ್ಚುವರಿ ಬಸ್ಗಳನ್ನು ಓಡಿಸಬೇಕು. ಅದೇ ರೀತಿ ಬಾಲ್ಕಿಮ್ನವ ಡಿಪೋನ ಎಲ್ಲ ಬಸ್ಗಳು ಏನು ಕಟಕ್ ಚಿಂಚೋಳಿ ಮಾರ್ಗವಾಗಿ ಸಂಚರಿಸುವ ಬಸ್ಗಳು ಕಡ್ಡಾಯವಾಗಿ ಕಟಕ್ ಚಿಂಚೋಳಿ ವಾಯ ಮಾಡಬೇಕು ಮತ್ತು ಎಲ್ಲ ಬಸ್ಗಳಿಗೆ ಬಸ್ ಪಾಸ್ ನಡೀಬೇಕು. ಜೊತೆಗೆ ಕಂಟ್ರೋಲಿಂಗ್ ಪಾಯಿಂಟ್ ಖಾಯಂ ಕಂಟ್ರೋಲಿಂಗ್ ಪಾಯಿಂಟ್ ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಅದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಹೋರಾಟದ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕರೆಗೆ ಗೊತ್ತು ಬ್ಯಾಗ್ ಸಂಚಾರಿಕರು ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಅವರು ಲಿಖಿತ ರೂಪದಲ್ಲಿ ಮತ್ತು ಇವತ್ತು ನಮ್ಮ ಮುಂದೆ ಹರಿದ ನಮ್ಮ ಬೇಡಿಕೆಯನ್ನು ಸ್ಪಂದಿಸಿ ಅದನ್ನು ಸಕಾರಾತ್ಮಕವಾಗಿ ಹೇಳಿಕೆ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆಲಿಸಬೇಕಾಗಿ ವಿನಂತಿ ಮಾಡ್ತೇವೆ. ಸರಿ.